ಬಿಳಿ ನಿಲ್ಲುಪಟ್ಟಿಯ ಹಿಂದೆ ವಾಹನ ನಿಲ್ಲಿಸಿ. ರಾತ್ರಿ ಹೊತ್ತು ವಾಹನ ನಡೆಸುವಾಗ ವಿರುದ್ಧ ದಿಕ್ಕಿನಿಂದ ಬರುವ ವಾಹನದ ಚಾಲಕನ ಕಣ್ಣು ಕುಕ್ಕದಂತೆ ದೂರದಿಂದ ಹೆಡ್ಲೈಟ್ಗಳನ್ನು ಕಡ್ಡಾಯವಾಗಿ ಒಂದು ಸಲ ಡಿಮ್ ಮತ್ತು ಡಿಪ್ ಮಾಡಿ. ಆನಂತರ ವಾಹನ ಹತ್ತಿರವಾಗುತ್ತಿದ್ದಂತೆ ಡಿಪ್ ಮಾಡಿ. ಅದು ನಿಮ್ಮ ವಾಹನವನ್ನ ದಾಟಿ ಹೋದ ನಂತರ ಮಾತ್ರ ಯಥಾವತ್ತಾಗಿ ಹೆಡ್ಲೈಟ್ ಉರಿಸಿ. Presenting the all-new Honda CBF Stunner. The new CBF Stunner from Honda. ಈಗ ಕಲಿಕೆ ಲೈಸೆನ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವ ರೀತಿಯ ಬಗ್ಗೆ ತಿಳಿಯೋಣ. ಇದು ಒಂದು ಮಾದರಿ ಉತ್ತರ ಪತ್ರಿಕೆ. ಈ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಅಥವಾ ಪತಿಯ ಹೆಸರು, ಪ್ರಸಕ್ತ ಸಮಯ ಮತ್ತು ದಿನಾಂಕವನ್ನು ಬರೆಯಬೇಕು. ಇದು ಪ್ರಶ್ನೆ ಪತ್ರಿಕೆ ಮಾದರಿ. ಇದು ಪ್ರಶ್ನೆ ಪತ್ರಿಕೆ ಸಂಖ್ಯೆ. ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಪ್ರಶ್ನೆ ಪತ್ರಿಕೆಯ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ. ಪ್ರಶ್ನೆ ಪತ್ರಿಕೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳೆರಡರಲ್ಲೂ ಲಭ್ಯ. ಇದರಲ್ಲಿ 15 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೆ 3 ಉತ್ತರಗಳಿವೆ. ಇವುಗಳ ಪೈಕಿ ಒಂದು ಸರಿ ಉತ್ತರ. ಸರಿ ಉತ್ತರವನ್ನು ಆಯ್ಕೆ ಮಾಡುವುದು ನಿಮ್ಮ ಕೆಲಸ. ಉದಾಹರಣೆಗೆ, ಮೊದಲನೆಯ ಪ್ರಶ್ನೆಯನ್ನು ಓದಿರಿ. ಉತ್ತರವಾಗಿ ಕೊಟ್ಟಿರುವ 3 ಆಯ್ಕೆಗಳಲ್ಲಿ ಎರಡನೆಯದು ಸರಿಯಾದ ಉತ್ತರವಾದರೆ ಪ್ರಶ್ನೆ ಸಂಖ್ಯೆಯ ಕೆಳಗಿನ ಬಾಕ್ಸ್ನಲ್ಲಿ 2 ಎಂದು ಬರೆಯಿರಿ. ತಿದ್ದುವುದಾಗಲಿ ಒಮ್ಮೆ ಬರೆದುದನ್ನು ಹೊಡೆದು ಮತ್ತೆ ಬರೆಯುವುದಾಗಲಿ ಮಾಡಬಾರದು. ಪರೀಕ್ಷೆ ಹಾಲ್ಗೆ ಸಿಗ್ನಲ್ ಚಾರ್ಟ್ ಅನ್ನು ಒಯ್ಯಬಾರದು. ನಿಮ್ಮೆದುರಿಗಿರುವ ಸಿಗ್ನಲ್ ಬೋರ್ಡ್ ನೋಡಿ ಉತ್ತರ ಬರೆಯಬಹುದು. ಈ ಪರೀಕ್ಷೆಯಲ್ಲಿ ಕನಿಷ್ಠ ಪಕ್ಷ 10 ಅಂಕಗಳನ್ನು ಪಡೆದವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ. ಅವರಿಗೆ LL ಅನ್ನು ಸಂಜೆ ನೀಡಲಾಗುವುದು. ನೀವು 10 ಅಂಕಗಳನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಇನ್ನೊಂದು ಕೆಲಸದ ದಿನದಂದು ಮತ್ತೆ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. LL ಫಲಕವನ್ನು ಕಡ್ಡಾಯವಾಗಿ ನಿಮ್ಮ ವಾಹನದ ಮುಂಭಾಗ ಹಾಗೂ ಹಿಂಭಾಗಗಳಲ್ಲಿ ಪ್ರದರ್ಶಿಸಿ. ಇದರಿಂದಾಗಿ ಇತರ ವಾಹನ ಚಾಲಕರು ನಿಮ್ಮ ವಾಹನಕ್ಕೆ ಆದ್ಯತೆ ಕೊಡಲು ಸಾಧ್ಯವಾಗುತ್ತದೆ. ಅಭ್ಯರ್ಥಿಗಳೇ, ಒಬ್ಬ ಯಶಸ್ವಿ ಚಾಲಕನಾಗುವುದಕ್ಕಾಗಿ ಇದು ನಿಮಗೆ ಕೆಲವು ಕಿವಿಮಾತುಗಳು. ಅವಸರವೇ ಅಪಘಾತಕ್ಕೆ ಕಾರಣ. ದುಡುಕಬೇಡಿ, ಅವಸರ ಮಾಡಬೇಡಿ. ಶಾಂತ ಚಿತ್ತದಿಂದ ವಾಹನ ಚಾಲನೆ ಮಾಡುವುದನ್ನು ಕಲಿಯಿರಿ. ಕ್ಷಣ ಮಾತ್ರದ ಬೇಜವಾಬ್ದಾರಿಯ ಚಾಲನೆಯಿಂದ ನಿಮ್ಮ ಹಾಗೂ ಇತರರ ಕುಟುಂಬಗಳನ್ನು ಅನಾಥರನ್ನಾಗಿ ಮಾಡಬೇಡಿ. ನೀವು ಅಂಗಹೀನರಾಗಬೇಡಿ, ಬೇರೆಯವರನ್ನು ಅಂಗಹೀನರನ್ನಾಗಿ ಮಾಡಬೇಡಿ. ಸಾವಧಾನದ ಚಾಲನೆ ಸುರಕ್ಷಿತ ಚಾಲನೆ. ಅದರಿಂದ ರಸ್ತೆಯನ್ನು ಬಳಸುವ ಎಲ್ಲರ ಹಿತರಕ್ಷಣೆ. ಪ್ರತಿ ಸಲ ಚಾಲಕನ ಆಸನದಲ್ಲಿ ಕುಳಿತಾಗ ನಿಮಗೆ ನೆನಪಿರಲಿ, ನೀವು ಬರಿಯ ಚಾಲಕರಲ್ಲ, ನೀವೊಬ್ಬ ತಂದೆ, ಮಗ, ಗಂಡ, ಅಣ್ಣ, ತಮ್ಮ, ಆತ್ಮೀಯ ಬಂಧು. ಮನೆಯಲ್ಲಿ ನಿಮ್ಮ ಬರವನ್ನು ಒಂದು ಕುಟುಂಬ ಕಾತರದಿಂದ ಎದುರು ನೋಡುತ್ತಿದೆ ಎಂಬುದನ್ನು ಎಂದೆಂದಿಗೂ ಮರೆಯದಿರಿ. ಈಗ ನೀವು ಪರೀಕ್ಷೆ ಬರೆಯುವ ಸಮಯ ಬಂದಿದೆ. ಈ ಪರೀಕ್ಷೆಯಲ್ಲೂ ನಂತರದ ವಾಹನ ಚಾಲನೆಯಲ್ಲೂ ನಿಮಗೆ ಶುಭವಾಗಲಿ.